ಮೂಡಲಗಿ ತಾಲೂಕಿನ ಕೌಜಲಗಿ ಗ್ರಾಮದಲ್ಲಿ ಒಂದು ರಾಬರಿ ಆಗಿದೆ ಅನ್ನುವಂಥ ಒಂದು ಕಂಪ್ಲೇಂಟ್ ಬಂತು. ಬೆಳಗ್ಗೆ 5 ಗಂಟೆಗೆ ಪೊಲೀಸರಿಗೆ ಗೊತ್ತಾಗುತ್ತೆ. ಬಂದಿರತಕ್ಕಂಥ ಕಂಪ್ಲೇಂಟನ್ನು ಪರಿಶೀಲನೆ ಮಾಡಲಾಗಿ ಅವತ್ತಿನ ದಿವಸ ಬೆಳಗ್ಗೆ ಸುಮಾರು 1:30 ಗಂಟೆ ಹೊತ್ತಿಗೆ ಯಾರೋ ಇಬ್ಬರು ಅಪರಿಚಿತರು ಮನೆಯಲ್ಲಿ ಈ ವಿಕ್ಟಿಮ್ಸ್ ಮಲಗಿರಬೇಕಾದ್ರೆ ಬಂದ್ಬಿಟ್ಟು ಅವರ ಮುಖದ ಮೇಲೆ ಖಾರದ ಪುಡಿಯನ್ನು ಎರಚಿ ಮನೆಯಲ್ಲಿ ಇರತಕ್ಕಂತಹ ಈ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರಲ್ಲಿ ಇರತಕ್ಕಂತಹ ಸುಮಾರು 200 ಗ್ರಾಮ್ ಗೋಲ್ಡ್, 191 ಗ್ರಾಮ್ ಗೋಲ್ಡು, ಸುಮಾರು 19 ಲಕ್ಷ ವ್ಯಾಲ್ಯೂ ಇರ್ತಕ್ಕಂಥದ್ದನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಕಂಪ್ಲೇಂಟು. ಈ ವ್ಯಕ್ತಿ ಮನೆಯಲ್ಲಿ ಇಬ್ಬರು ಇರ್ತಾರೆ. ಒಬ್ಬರು ಕಂಪ್ಲೇನೆಂಟ್ ಪಾರ್ವತವ್ವ ಹಳ್ಳೂರು ಮತ್ತು ಅವರ ತಂಗಿಯ ಮಗ ಲೋಕೇಶ್ ಅಂತ ಹೇಳಿ. ಲೋಕೇಶ್ನೇ ಈ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಲೋಕೇಶ್ ಹೇಳೋ ಪ್ರಕಾರ ಸುಮಾರು 1:30 ಗಂಟೆ ಟೈಮಲ್ಲಿ ಇವನಿಗೆ ಎಚ್ಚರ ಆಗುತ್ತೆ, ಯಾರೋ ಇಬ್ಬರು ಇರೋದು ಕಾಣಿಸುತ್ತೆ. ಅಷ್ಟೊತ್ತಿಗೆ ಅವನ ಮುಖದ ಮೇಲೆ ಖಾರನ್ನು ಎರಚ್ತಾರೆ. ಆವಾಗ ಅವನು ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವನ ಮೇಲೆ ಅವರು ತಮ್ಮ ಹತ್ರ ತಂದಂಥ ಬ್ಲೇಡಿಂದ ಹಲ್ಲೆ ಮಾಡ್ತಾರೆ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಅವನ ಕೈ ಮೇಲೆ ಗಾಯಗಳು ಕೂಡ 3 ಗಾಯಗಳಾಗಿರ್ತವೆ. 2 ಚಿಕ್ಕ ಗಾಯಗಳು, ಒಂದು ಸ್ವಲ್ಪ ದೊಡ್ಡ ಮಟ್ಟದ ಗಾಯ. ಸ್ಥಳವನ್ನು ಪರಿಶೀಲನೆ ಮಾಡಲಾಗಿ ಕೆಲವೊಂದು ಸಂಶಯಾಸ್ಪದ ವಿವರಗಳು ನಮಗೆ ದೊರಕ್ತವೆ. ಆ ಮನೆಗೆ 2 ಬಾಗಿಲಿರುತ್ತೆ. 2ನೇ ಬಾಗಿಲಿಂದ ಬಂದಿರೋ ರೀತಿಯಲ್ಲಿ ಘಟನೆ ನಡೆದಿರೋದಾಗಿ ವಿಕ್ಟಿಮ್ಸ್ ಹೇಳ್ತಾರೆ. ಬಟ್ ಆದರೆ ಬಾಗಿಲು ಮುರಿದಿರೋದಿಲ್ಲ. ಒಂದು ಸ್ಕ್ರೂ ಬಿದ್ದೋಗಿರುತ್ತೆ, ಬಟ್ ಆ ಸ್ಕ್ರೂ ಕೂಡ ಅಲ್ಲಿ ಸಿಗಲ್ಲ. ಇವೆಲ್ಲವನ್ನು ನೋಡಿದಾಗ ನಮಗೆ ಕೆಲವೊಂದು ಸಂಶಯಗಳು ಬರ್ತವೆ. ಮನೆಯವರೇ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಅದು ದರೋಡೆ ಅಲ್ಲ, ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನೇ ಸುಳ್ಳು ಸುದ್ದಿ ಕಲ್ಪಿಸಿ ಸುಳ್ಳು ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳೋಕ್ಕೆ ಕಾರಣ ಆಗಿದ್ದ. ಈಗಾಗಲೇ ಅವನನ್ನು ನಾವು ಈ ಪ್ರಕರಣದಲ್ಲಿ ನಮ್ಮ ವಶಕ್ಕೆ ಪಡೆದುಕೊಂಡು ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಮತ್ತು ದರೋಡೆಗೆ ಒಳಗಾಗಿದ್ದ 191 ಗ್ರಾಮ್ ಪೂರ್ತಿ ಚಿನ್ನವನ್ನು ನಾವು ವಶಪಡಿಸ್ಕೊಂಡು ಕೋರ್ಟಿಗೆ ಒಪ್ಪಿಸಿದ್ದೀವಿ. ಅವರು ಅಲ್ಲಿಂದ ಬಿಡಿಸ್ಕೋತಾರೆ.